ಎಲ್ಲರಿಗೂ ನಮಸ್ಕಾರ. ಶ್ರೀ ಬನಶ್ರೀ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂದ್ರ ದ್ವಿತೀಯ PUC ಭೂಗೋಳಶಾಸ್ತ್ರ ನೀಲನಕ್ಷೆ ಬಗ್ಗೆ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಹೀಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಭೂಗೋಳಶಾಸ್ತ್ರ ನೀಲನಕ್ಷೆ ನೋಡೋಣ. ಇದೇ ನೋಡಿ ಭೂಗೋಳಶಾಸ್ತ್ರ ನೀಲನಕ್ಷೆ. ಇದರಲ್ಲಿ 13 ಅಧ್ಯಾಯಗಳು ಇರುತ್ತವೆ. ಭೂಗೋಳಶಾಸ್ತ್ರ ವಿಷಯ 120 ಮಾರ್ಕ್ಸ್ಗಳಿಗಿರುತ್ತದೆ ಹಾಗೂ ಈ ಪೇಪರ್ ಈಸಿ ಇರುತ್ತದೆ. ಮೊದಲನೆಯದಾಗಿ ಅಧ್ಯಾಯಗಳು, ನಿಗದಿಪಡಿಸಿದ ಅವಧಿಗಳು, ನಿಗದಿಪಡಿಸಿದ ಅಂಕಗಳು. ವಿಭಾಗ A 1 ಅಂಕ, ವಿಭಾಗ B 2 ಅಂಕಗಳು, ವಿಭಾಗ C 5 ಅಂಕಗಳು, ವಿಭಾಗ D 5 ಅಂಕಗಳು, 10 ಅಂಕಗಳು, ಒಟ್ಟು ಪ್ರಶ್ನೆಗಳು ಇರುತ್ತವೆ. ಇವೆ ನೋಡಿ. ಇದರಲ್ಲಿ ಮೊದಲನೇ ಅಧ್ಯಾಯ ಮಾನವ ಭೂಗೋಳಶಾಸ್ತ್ರ. ಇದು 5 ಅಂಕಗಳಿಗೆ ಕೇಳುತ್ತಾರೆ. 1 ಅಂಕಕ್ಕೆ 3 ಪ್ರಶ್ನೆಗಳಿರುತ್ತವೆ, 2 ಅಂಕಕ್ಕೆ 1 ಪ್ರಶ್ನೆಗಳು ಇರುತ್ತವೆ. ಟೋಟಲ್ 4 ಪ್ರಶ್ನೆಗಳಿರುತ್ತವೆ. 5 ಅಂಕಗಳಿರುತ್ತೆ ಲಾಸ್ಟ್. ಇನ್ನು ಎರಡನೇ ಅಧ್ಯಾಯ ಪ್ರಪಂಚದ ಜನಸಂಖ್ಯೆ ಇದೆ ನೋಡಿ. ಇದು 10 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 3 ಪ್ರಶ್ನೆ ಕೇಳುತ್ತಾರೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ, 5 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಒಟ್ಟು 5 ಪ್ರಶ್ನೆ ಕೇಳುತ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮೂರನೇ ಅಧ್ಯಾಯ ಮಾನವನ ಆರ್ಥಿಕ ಚಟುವಟಿಕೆಗಳು. ಇದರಲ್ಲಿ 5 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 3 ಪ್ರಶ್ನೆಗಳನ್ನು ಕೇಳುತ್ತಾರೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಟೋಟಲ್ 4 ಪ್ರಶ್ನೆ ಕೇಳುತ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನಾಲ್ಕನೇ ಅಧ್ಯಾಯ ಸಾರಿಗೆ ಮತ್ತು ಸಂಪರ್ಕ. ಇದರಲ್ಲಿ 6 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ ಕೇಳಬಹುದು. ಇನ್ನು 5 ಅಂಕಕ್ಕೆ 1 ಪ್ರಶ್ನೆ ಕೇಳಬಹುದು. ಇನ್ನು 5ನೇ ಅಧ್ಯಾಯ ಮಾನವ ವಸತಿಗಳು. ಇದರಲ್ಲಿ 3 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ ಕೇಳಬಹುದು. ಇನ್ನು 2 ಅಂಕಕ್ಕೆ 1 ಪ್ರಶ್ನೆ ಕೇಳಬಹುದು. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 6ನೇ ಅಧ್ಯಾಯ ಭಾರತದ ಜನಸಂಖ್ಯೆ. ಇದರಲ್ಲಿ 11 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ ಕೇಳಬಹುದು. ಇನ್ನು 5 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 7ನೇ ಅಧ್ಯಾಯ ಭೂ ಮತ್ತು ಜಲ ಸಂಪನ್ಮೂಲಗಳು. ಇದರಲ್ಲಿ 9 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ, 5 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 8ನೇ ಅಧ್ಯಾಯ ವ್ಯವಸಾಯ. ಇದರಲ್ಲಿ 11 ಅಂಕಗಳನ್ನು ಕೇಳುತ್ತಾರೆ. ಇದರಲ್ಲಿ 1 ಅಂಕಕ್ಕೆ ಕೇಳಬಹುದು. ಇನ್ನು 5 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು 9ನೇ ಅಧ್ಯಾಯ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇದರಲ್ಲಿ 13 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇನ್ನು 5 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇನ್ನು 10ನೇ ಅಧ್ಯಾಯ ಕೈಗಾರಿಕೆಗಳು. ಇದರಲ್ಲಿ 11 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ, 5 ಅಂಕಕ್ಕೆ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ನೋಡ್ಕೊಳ್ಳಿ. ಇನ್ನು 11ನೇ ಅಧ್ಯಾಯ ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ. ಇದರಲ್ಲಿ 10 ಅಂಕಗಳನ್ನು ಕೇಳುತ್ತಾರೆ. 1 ಅಂಕಕ್ಕೆ 3 ಪ್ರಶ್ನೆಗಳನ್ನು ಕೇಳುತ್ತಾರೆ, 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ, ಇನ್ನು 5 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇದೂ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 12ನೇ ಅಧ್ಯಾಯ ಪರಿಸರ ಸಮಸ್ಯೆಗಳು, ಯೋಜನೆ, ಸುಸ್ಥಿರ ಅಭಿವೃದ್ಧಿ, ಭೌಗೋಳಿಕ ದೃಷ್ಟಿಕೋನ. ಇದರಲ್ಲಿ 7 ಅಂಕಗಳನ್ನು ಕೇಳುತ್ತಾರೆ. 2 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ, ಇನ್ನು 5 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇದನ್ನು ನೋಡ್ಕೊಳ್ಳಿ. ಇನ್ನು 13ನೇ ಅಧ್ಯಾಯ ಭೌಗೋಳಿಕ ದತ್ತಾಂಶಗಳ ನಿರೂಪಣೆ. ಇದರಲ್ಲಿ 20 ಅಂಕಗಳನ್ನು ಕೇಳುತ್ತಾರೆ. 5 ಅಂಕಕ್ಕೆ 2 ಪ್ರಶ್ನೆ ಕೇಳುತ್ತಾರೆ, 10 ಅಂಕಕ್ಕೆ 1 ಪ್ರಶ್ನೆ ಕೇಳುತ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. ಈ ಪೇಪರ್ ನೀಲನಕ್ಷೆ ನೋಡ್ಕೊಂಡೇ ಓದ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ಬೀಳುತ್ತವೆ. ಧನ್ಯವಾದಗಳು.